ನಮಸ್ಕಾರ. ಶ್ರೀ ಪುರುಷೃತ ಕನ್ನಡ ಮಾಧ್ಯಮ ಪಾಠಶಾಲೆಗೆ ಸ್ವಾಗತ. ನಾವಿಂದು 10ನೇ ತರಗತಿಯ ಕನ್ನಡ ಮಾಧ್ಯಮ ಶಾಲೆಯ ಮಕ್ಕಳಿಗೆ ವರ್ಗ ಸಮೀಕರಣಗಳು ಪಾಠದ ಅಭ್ಯಾಸ ಲೆಕ್ಕಗಳನ್ನು ನೋಡೋಣ. ಮೊದಲನೇ ಲೆಕ್ಕ, ಈ ಕೆಳಗಿನವುಗಳು ವರ್ಗ ಸಮೀಕರಣಗಳೇ ಎಂಬುದನ್ನು ಪರೀಕ್ಷಿಸಿ. ಅದರಲ್ಲಿ x+1² = 2x-3 ಇದನ್ನು ಹೇಗೆ ಬಿಡಿಸುವುದು ಎಂಬುದನ್ನು ನೋಡೋಣ. ಮೊದಲು x ಇಂಟು ಹೋಲ್ ಸ್ಕ್ವೇರ್ಡ್, ಅಲ್ಲಿಗೆ x² ಆಗುತ್ತೆ, ಪ್ಲಸ್ 1 ಇಂಟು ಹೋಲ್ ಸ್ಕ್ವೇರ್ಡ್ 2x ಆಗುತ್ತೆ, ಪ್ಲಸ್ 1x ಅನ್ನು ಹಾಗೆ ಬರ್ಕೊಬೇಕು, ಈಕ್ವಲ್ಸ್ 2 ಇಂಟು x 2x ಆಗುತ್ತೆ, ಮೈನಸ್ 2 ಇಂಟು 3 6 ಆಗುತ್ತೆ. ನೆಕ್ಸ್ಟ್ ಹಂತದಲ್ಲಿ x² ಹಾಗೆ ಬರ್ಕೊಬೇಕು, ಪ್ಲಸ್ 2x ಅನ್ನು ಹಾಗೆ ಬರ್ಕೊಬೇಕು. ನಂತರ ಬಲಭಾಗದಲ್ಲಿರುವಂಥ ಪ್ಲಸ್ 2x ಎಡಭಾಗಕ್ಕೆ ತಂದಾಗ ಅದು -2x ಆಗುತ್ತೆ. ನಂತರ ಪ್ಲಸ್ ಇದೆ, ಪ್ಲಸ್ 1 ಹಾಗೆ ಬರ್ಕೊಂಡು ಬಲಭಾಗದಲ್ಲಿ -6 ಇದ್ದದ್ದು ಎಡಭಾಗಕ್ಕೆ ತಂದಾಗ +6 ಆಗುತ್ತೆ, ಈಕ್ವಲ್ಸ್ ಈಗ ಬಲಭಾಗದಲ್ಲಿ ಏನೂ ಇಲ್ಲದ ಕಾರಣ ಅಲ್ಲಿ 0 ಹಾಕಬೇಕು. ಮುಂದಿನ ಹಂತದಲ್ಲಿ x² ಹಾಗೆ ಬರಿಬೇಕು, ಪ್ಲಸ್ 2x - 2x 0 ಆಗೋದ್ರಿಂದ ಅಲ್ಲಿ ಏನು ಬರೀಬಾರ್ದು. ನಂತರ 1x + 6 7 ಆಗುತ್ತೆ, 7 ಬರೆದು ಈಕ್ವಲ್ಸ್ ಹಾಕಿ 0. ಈಗ ಬಂದಿರೋವಂಥ ಉತ್ತರ ಯಾವ ಒಂದು ಸಮೀಕರಣಕ್ಕೆ ಸಮೀಪ ರೂಪದಲ್ಲಿದೆ ಅನ್ನೋದನ್ನು ನೋಡೋದಾದರೆ, ಇದು ax² + bx + c = 0 ರೂಪದಲ್ಲಿದೆ. ಹಾಗಾಗಿ ಇದು ಒಂದು ವರ್ಗ ಸಮೀಕರಣದ ರೂಪದಲ್ಲೇ ಇದೆ ಅಂತ ಹೇಳ್ಬೋದು. ಇದೊಂದು ಸಂಪೂರ್ಣ ವರ್ಗ ಸಮೀಕರಣ ಆಗಿರುತ್ತೆ. ಆದ್ದರಿಂದ ಕೊಟ್ಟಿರುವ ಸಮೀಕರಣವು ವರ್ಗ ಸಮೀಕರಣವಾಗಿದೆ. ಮುಂದಿನ ಲೆಕ್ಕವನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. 10ನೇ ತರಗತಿಯ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಸುಲಭ ರೂಪದಲ್ಲಿ ಲೆಕ್ಕಗಳನ್ನು ನಮ್ಮ ಶ್ರೀ ಪುರುಷೃತ ಕನ್ನಡ ಮಾಧ್ಯಮ ಪಾಠಶಾಲೆಯ ವಿಡಿಯೋಗಳಲ್ಲಿ ಹಾಕ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಮ್ಮ ಚಾನಲ್ನ ಪ್ರೋತ್ಸಾಹ ಮಾಡಿ. ನಮಸ್ಕಾರ, ಧನ್ಯವಾದಗಳು.